ನಮಸ್ಕಾರ ಎಲ್ಲರಿಗೂ. ಶ್ರೀ ಗುರುಭ್ಯೋ ನಮಃ. ಗುರುಗಳಾದ ಶಿವಂ ಗುರೂಜಿ ಅವರ ಪಾದಕ್ಕೆ ನಮಸ್ಕರಿಸ್ತಾ ನಾನು ಇವತ್ತಿನ ಈ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಮಗ್ ಬರ್ತಕ್ಕಂಥ ಕಷ್ಟಗಳು ನನ್ನ ರೀತಿ ಇರುತ್ತದ ಅಥವಾ ಶ್ರೀರಾಮನ ರೀತಿ ಇದ್ದ ಅಂತ. ಇದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಶ್ರೀರಾಮ ಯಾವ ತರ ಕಷ್ಟಪಟ್ಟ, ಶ್ರೀಕೃಷ್ಣನ ಅವತಾರದಲ್ಲಿ ಯಾವ ತರ ಕಷ್ಟಪಟ್ಟ, ಆ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈಗ ನಾವು ಜಾತಕಕ್ಕೆ ಹೋಗೋಣ. ಅದ್ರ ಜೊತೆಗೆ ಕೃಷ್ಣನ ರಾಶಿಗಳು ಮತ್ತು ಶ್ರೀರಾಮನ ರಾಶಿಗಳು ಅಂತ ಇದೆ. ಶ್ರೀರಾಮನ ರಾಶಿಗಳು ಯಾವ್ಯಾವ್ದಪ್ಪ ಅಂತಂದ್ರೆ ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ. ಅದೇ ರೀತಿಯಾಗಿ ಶ್ರೀಕೃಷ್ಣನ ರಾಶಿಗಳು ಯಾವ್ಯಾವ್ದಪ್ಪ ಅಂತಂದ್ರೆ ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ. ನಾವು ಈ ಕಷ್ಟಗಳು ಯಾವ ತರ ಬರುತ್ತೆ ಅನ್ನೋದನ್ನ ನೋಡ್ಬೇಕು ಅಂತಂದ್ರೆ, ಜಾತಕದಲ್ಲಿ ಇರ್ತಕ್ಕಂಥದ ಜೀವಕಾರಕನು ಯಾವ ರಾಶಿ ಅಂದ್ರೆ ಕೃಷ್ಣನ ರಾಶಿನಲ್ಲಿ ಕೂತಿದಾನ ಅಥವಾ ಶ್ರೀರಾಮನ ರಾಶಿಯಲ್ಲಿ ಆ ಗ್ರಹಗಳು ಕೂತಿವ್ಯಾ. ಪುರುಷ ಜಾತಕದಲ್ಲಾದರೆ ಗುರುವನ್ನು ನೋಡ್ತೇವೆ, ಸ್ತ್ರೀ ಜಾತಕದಲ್ಲಾದರೆ ನಾವು ಶುಕ್ರ ಗ್ರಹನ ನೋಡ್ತೇವೆ. ಈಗ ನಾವು ಪ್ರಸ್ತುತ ನೋಡ್ತಾ ಇರ್ತಕ್ಕಂಥ ಜಾತಕದಲ್ಲಿ ಗುರು ಬಂದು ಸಿಂಹ ರಾಶಿಯಲ್ಲಿ ಕೂತಿದ್ದಾರೆ. ಹಾಗಾಗಿ ಇವರು ಶ್ರೀರಾಮನ ರಾಶಿಗೆ ಸೇರ್ತಾರೆ. ಮತ್ತು ಶ್ರೀರಾಮ ಯಾವ ತರ ಕಷ್ಟಪಟ್ಟ, ಅವನ ಜೀವನದಲ್ಲಿ ಯಾವ ತರವಾದ ಕಷ್ಟಗಳನ್ನ ಅನುಭವಿಸ್ದ ಅದನ್ನ ಇವರು ಅನುಭವಿಸ್ತಾರೆ. ಶ್ರೀರಾಮ ಬಂದು 20ರಿಂದ 40ನೇ ವಯಸ್ಸಿನವರೆಗೂ ಅಂದ್ರೆ ಮದುವೆ ಆಗಿದ ತಕ್ಷಣನೇ ಆತ ಕಾಡಿಗೆ ಹೋಗ್ಬೇಕಾಗಿ ಬಂತು. ಅದಾದ್ಮೇಲೆ ಅಂದ್ರೆ ಕಾಡಿಗೆ ಹೋಗಿ ಅಲ್ಲಿ ಕಷ್ಟ ಪಡ್ಬೇಕಾಗಿ ಬಂತು. ಲಂಕೆಗೆ ಹೋಗಿ ರಾವಣನ ಸಾಯಿಸಿ ಸೀತಾದೇವಿನ ಕರ್ಕೊಂಡ್ಬಂದು ತಿರ್ಗಾ ಸೀತಾದೇವಿನ ಕಾಡಿಗೆ ಕಳಿಸ್ದ. ಜೊತೆಗೆ ಈ ರಾಮನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಹೆಂಡತಿಗೆ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಗೋಳಿಕೋತಾ ಇರ್ತಾರೆ. ಮಕ್ಕಳ ಬಗ್ಗೆ ಅಷ್ಟು ಚಿಂತೆ ಇರಲ್ಲ. ಆದ್ರೆ ಇವ್ರ ಜೀವನ ಅಂದ್ರೆ 40 ವರ್ಷದ ನಂತರ ಚೆನ್ನಾಗಿರುತ್ತೆ. ಆದ್ರೆ ಅದಕ್ಕೆ ಮುಂಚೆ ತುಂಬಾ ಕಷ್ಟ ಪಡ್ತಾರೆ. ಜೊತೆಗೆ ಇವರು ಅಂದ್ರೆ ಗುರು ಶ್ರೀರಾಮನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಅವರು ಮರ್ಯಾದಾ ಪುರುಷೋತ್ತಮ, ಅಂದ್ರೆ ಅವರು ಸ್ವಲ್ಪ ಹೊಗಳಿಕೆಯನ್ನ ಜಾಸ್ತಿ ಪಡ್ಕೋಬೇಕು ಅನ್ನೋದನ್ನ ನೋಡ್ತಾ ಇರ್ತಾರೆ. ಈಗ ಮುಂದಿನದು ಶ್ರೀಕೃಷ್ಣ ಯಾವ ತರ ಕಷ್ಟಪಟ್ಟ ಅಂತ. ಕೃಷ್ಣ ಹುಟ್ಟಿದಾಗ್ಲೇನೆ ತನ್ನ ತಂದೆ ತಾಯಿಗಳಿಂದ ದೂರ ಆಗ್ಬಿಟ್ಟ. ಆತ ಬೇರೆಯವ್ರ ಹತ್ರ ಅವನು ಬೆಳೆದ, ತಂದೆ ತಾಯಿ ಜೊತೆ ಇರಕ್ಕಾಗಿರ್ಲಿಲ್ಲ. ಪಾಂಡವ್ರ ಜೊತೆ ಸೇರ್ಕೊಂಡು ಕೌರವ್ರನ್ನ ಕೊಲ್ಲೋದಕ್ಕಾಗಿ ಆತ ಕುಟಿಲತೆಯನ್ನ ಮಾಡ್ದ. ಹಾಗಾಗಿ ಕೊನೆಯಲ್ಲಿ ಗಾಂಧಾರಿಯನ್ನ ಶಾಪವನ್ನ ಪಡೆದ. ಅಷ್ಟೇ ಅಲ್ಲದೆ ಅವರ ವಂಶ ಕೂಡ ಉಳಿಬಾರ್ದು ಅಂತೇಳಿ ಗಾಂಧಾರಿಯಿಂದ ಶಾಪವನ್ನ ಪಡೆದು ಇಡೀ ದ್ವಾರಕಾ ನಗರನೇ ಸಮುದ್ರದಲ್ಲಿ ಮುಳುಗಂಗಾಯ್ತು. ಶ್ರೀಕೃಷ್ಣ ಬಾಲ್ಯಾವಸ್ಥೆಯಲ್ಲಿ ತುಂಬಾ ತುಂಟಾಟ ಮಾಡ್ತಿದ್ದ. ಅವನು ಯೌವನಕ್ಕೆ ಬಂದ ಮೇಲೆ ತಂತ್ರಗಾರಿಕೆ ಕುಟಿಲತೆಯಿಂದ ಅವನು ಬೇರೆ ವಿಚಾರಗಳಲ್ಲಿ ಸಾಧನೆ ಮಾಡೋ ಹಾಗೆ ಆಯ್ತು. ಇದೇ ರೀತಿ ಮುಂದಿನ ಜಾತಕಕ್ಕೆ ಹೋಗೋಣ. ಇಲ್ಲೂ ಅಷ್ಟೇ ಗುರು ಬಂದು ಸಿಂಹರಾಶಿಯಲ್ಲಿದ್ದಾನೆ. ಹಾಗಾಗಿ ಇದು ಕೂಡ ಶ್ರೀರಾಮ ಯಾವ ತರ ಕಷ್ಟಪಟ್ಟ ಅದೇ ರೀತಿಯಲ್ಲಿ ಈ ಜಾತಕರು ಕೂಡ ಕಷ್ಟಪಡ್ತಾರೆ. ಇಷ್ಟು ವಿಚಾರ ಹೇಳ್ತಾ ನಾನು ಈ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಗುರೂಜಿ ಧನ್ಯವಾದಗಳು.